ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಒಂದು ಸ್ಯಾರಿ ಆರ್ಡ್ರ್ ಇದೆ. ಕಂಚಿ ಸೀರೆ ಪ್ಲೈನ್ ಇದೆ. ಇದಕ್ಕೆ ಕಸ್ಟಮರು ಯಾವುದು ಸಿಂಪಲ್ ಆಗಿರೋದು ಒಂದು ಟ್ಯಾಟಿಂಗ್ ವರ್ಕ್ ಮಾಡಿ ಅಂತ ಹೇಳಿದ್ದಾರೆ. ಇದಕ್ಕೆ ಪರ್ಫೆಕ್ಟಾಗಿರೋ ಥ್ರೆಡ್ ಸಿಕ್ಕಿದೆ, ಬಟ್ ಗ್ರೀನ್ ಸ್ವಲ್ಪ ಶೇಡಲ್ಲಿದೆ. ಇದು ಪರ್ಫೆಕ್ಟಾಗಿದೆ, ಬಟ್ ಕ್ಯಾಮ್ರಾದಲ್ಲಿ ವಿಡಿಯೋದಲ್ಲಿ ಒಂಥರ ಸ್ವಲ್ಪ ವೈನ್ ಕಲರ್ ಕಾಣಿಸ್ತಿದೆ. ಓಕೆ, ಫುಲ್ ಮ್ಯಾಚ್ ಆಗುತ್ತೆ ನೋಡಿ. ನಾನು ಇದಕ್ಕೆ ಗೋಲ್ಡ್ ಬೀಡ್ಸು, ಈ ಥರ ಹ್ಯಾಂಟಿಕ್ ಗೋಲ್ಡ್ ಬೀಡ್ಸ್ ಸೇರಿಸ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನೋಡಿ ಕಲರು ಶುಗರ್ ಬೀಡ್ ಹಾಕಿಟ್ಟಿದ್ದೀನಿ. ನೋಡಿ, ಇದು ಗ್ರೀನ್ ಕಲರು, ಇದನ್ನು ಬೀಡ್ ಹಾಕಿಟ್ಟಿದ್ದೀನಿ. ಈ ಪರ್ಪಲ್ ಕಲರು ಸರ್ಚ್ ಮಾಡಿದೆ ಗ್ರೀನ್ಗೆ ಹಾಕೋದಕ್ಕೆ, ಬಟ್ ಈ ಕಲರಲ್ಲಿ ಸಿಗಲಿಲ್ಲ. ಅದು ರೆಡ್ಡು ಮತ್ತು ಪಿಂಕ್, ಬೇರೆ ಪಿಂಕ್ ಇತ್ತು, ಈ ಕಲರ್ ಸಿಗಲಿಲ್ಲ. ಸೊ ಹಾಗಾಗಿ ಇದಕ್ಕೆ ಗ್ರೀನ್ ಹಾಕಿದ್ದೀನಿ, ಅಪೋಸಿಟ್ ಕಾಂಟ್ರಾಸ್ಟ್ ಕಲರು. ಇದಕ್ಕೆ ಗೋಲ್ಡ್ ಹಾಕಿದ್ದೀನಿ. ಸೈಜ್ ಸ್ವಲ್ಪ ವೇರಿಯೇಷನ್ ಇದೆ. ಇದು ಶುಗರ್ ಬೀಡು, ತುಂಬ ಸ್ಮಾಲ್ ಸೈಜ್ ಇದೆ ಗ್ರೀನು. ಫುಲ್ಲು ಸ್ಮಾಲ್ ಸೈಜ್ ಇದೆ. ಇದು ಬೀಡು ನಾನು ನಾರ್ಮಲಾಗಿ ಯೂಸ್ ಮಾಡ್ತೀನಲ್ಲ, 3 mm ಬೀಡು ಅದಿದೆ ನೋಡಿ. ಇದಕ್ಕೆ 1 ಶಟಲ್ ಸಾಕು. ಈ ಪರ್ಪಲ್ ಕಲರನ್ನು ಶಟಲ್ ಸಾಕಾಗುತ್ತೆ. ಇದೊಂದು ಈ ಥ್ರೆಡ್ಡನ್ನು ಸುತ್ಕೊಳೋದಕ್ಕೆ. ಇದು ಗ್ರೀನಲ್ಲಿ ಇರೋದನ್ನು ಹಾಗೆ ಕೋನಲ್ಲೇ ಬಿಟ್ಕೋಬೇಕು. ಹೀಗೇನ ಬೀಡ್ ಸೇರಿಸ್ಬಿಟ್ಟು ಹೀಗೆ ಬಿಟ್ಕೋಬೇಕು ನೋಡಿ. ಇದು ಸುತ್ತಿಟ್ಕೊಂಡಿದ್ದೀನಿ ನೋಡಿ. ಇಲ್ಲ ಆಲ್ರೆಡಿ ಹಾಕಿದ್ದೀನಿ. ಒಂದು 70% ಮುಗಿದಿದೆ ಈ ಲೇಸ್ ವರ್ಕು, ಇನ್ನೊಂದು 30% ಇದೆ ನೋಡಿ. ಇದು ಸಿಂಪಲ್ ಆಗಿದೆ ವರ್ಕು, ತುಂಬ ಚೆನ್ನಾಗಿದೆ, ಕ್ಯೂಟಾಗಿ ಬಂದಿದೆ. ತುಂಬ ಚಿಕ್ಕ ಸೈಜಲ್ಲಿ ಹಾಕ್ತಾಯಿದ್ದೀನಿ ನಾನು, ಬಿಗ್ ಸೈಜಲ್ಲಿ ಹಾಕ್ತಿಲ್ಲ. ಅವರು ಸ್ವಲ್ಪ ಚಿಕ್ಕದಾಗಿ ಕ್ಯೂಟಾಗಿ ಚೆನ್ನಾಗಿರಲಿ ಅಂತ ಹೇಳಿದ್ದಾರೆ ನೋಡಿ. ಇದು ನಾನು ಆ್ಯಕ್ಚುಲಿ ಇದು ಒಂದು ಡಿಸೈನು ಡೆಮೋ ತೋರಿಸಿದ್ದೆ ನಿಮಗೆ, ಬಟ್ ಅದರಲ್ಲಿ ಬೀಡು ಈ ಥರ ಬೀಡನ್ನು ಹಾಕಿರಲಿಲ್ಲ ನೋಡಿ. ಇಲ್ಲಿ ನಾನು ಬೀಡ್ ಎಲ್ಲಿ ಬಿಟ್ಟಿದ್ದೀನಿ ಅಂದರೆ ನೋಡಿ, ಈ ಗ್ರೀನ್ ಬೀಡನ್ನು, ಈ ಫ್ಲವರ್ ಬರುತ್ತಲ್ಲ ಪೆಟಲ್ಸು, ಇಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಬಿಟ್ಟಿದ್ದೀನಿ. 3 ಲೂಪ್ ಹಾಕಿದ್ದೀನಿ, ಅದರಲ್ಲಿ ಮಧ್ಯದಲ್ಲಿ ಬೀಡ್ ಬಿಟ್ಟಿದ್ದೀನಿ. ಈ ಗೋಲ್ಡ್ ಬೀಡನ್ನು ಇಲ್ಲಿ ಆರ್ಚ್ ಬರುತ್ತಲ್ಲ, ಸ್ಮಾಲ್ ಆರ್ಚು, ಅಲ್ಲಿಗೆ ಆ್ಯಡ್ ಮಾಡಿದ್ದೀನಿ. ಇನ್ನು ಈ ಸೈಡು ಹಾಗೆ 5 ಲೂಪನ್ನು ಬಿಟ್ಟಿದ್ದೀನಿ, 5 ಲೂಪನ್ನು ಬಿಟ್ಟಿದ್ದೀನಿ ಪ್ರತಿಯೊಂದು ಇದರಲ್ಲೂ. ಅದನ್ನು ನಾವು ಸ್ಯಾರಿಗೆ ಸ್ಟಿಚ್ ಮಾಡೋದು. ಯಾವ ಕಡೆಯಿಂದ ಸ್ಟಿಚ್ ಮಾಡಬೇಕು ಅಂತ ನಿಮ್ಗೆ ಕನ್ಫ್ಯೂಸ್ ಇದೆ, ಸ್ಟಿಚ್ ಮಾಡೋದು ನಾನು ತೋರಿಸ್ತೀನಿ ನಿಮಗೆ, ಸ್ಯಾರಿಗೆ ಸ್ಟಿಚ್ ಮಾಡೋದು ಹೇಗೆ ಅಂತ. ತುಂಬ ಚಿಕ್ಕ ಸೈಜು ನೋಡಿ, ಇಷ್ಟೇ, ಒಂದು ಬೆರಳು ಅಷ್ಟು ಹರ್ವ ಬಂದಿದೆ ಅಷ್ಟೇ. ತುಂಬ ಕ್ಯೂಟಾಗಿ ಚೆನ್ನಾಗಿದೆ, ಕಾಂಟ್ರಾಸ್ಟ್ ಚೆನ್ನಾಗಿದೆ. ಗ್ರೀನ್ ಆ್ಯಂಡು ಪರ್ಪಲ್, ಅದರ ವೈನ್ ಪರ್ಪಲ್ ಇದೆ. ಈಗ ಇದನ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಆರ್ಚ್ ಹಾಕಿದ್ದೀನಿ ಆಲ್ರೆಡಿ. ನಾವು ಸ್ಟಾರ್ಟಿಂಗು ಈ ಪೆಟಲ್ಸಿಂದನೇ ಸ್ಟಾರ್ಟ್ ಮಾಡಬೇಕು. ಈ ಪೆಟಲ್ಸಿಂದನೇ ಸ್ಟಾರ್ಟ್ ಮಾಡಬೇಕು ನೋಡಿ. ಇಲ್ಲಿ ಪೆಟಲ್ಸ್ ಫಸ್ಟ್ ಸ್ಟಾರ್ಟಿಂಗ್ ಪೆಟಲ್ಸ್ ಹಾಕಿ ಹಾಗೆ ಹೇಗೆ ಕಂಟಿನ್ಯೂ ಮಾಡೋದಂತ. ಈಗ ನೀವು ಸ್ಟಾರ್ಟಿಂಗು ಹೊಸ್ದಾಗಿ ಈ ಡಿಸೈನ ಹಾಕ್ತಾಯಿದ್ರಿ ಸ್ಯಾರಿಗೆ, ಈ ಥರ 1 ಶಟಲ್ಗೆ 1 ಥ್ರೆಡ್ಡನ್ನು ಸುತ್ತಿಟ್ಕೊಳ್ಳಿ. ಇನ್ನೊಂದು ರೋಲಲ್ಲೇ ಇರಲಿ ಈ ಥರ. ಬೀಡನ್ನು ನಾವು ಹೇರಿಸ್ಕೊಂಡಿದ್ದೀವಲ್ವ, ಇವನ್ನ ಈ 2 ಬೀಡ್, ನಿಮ್ಗೆ ಎಷ್ಟು ಬೀಡ್ ಬೇಕಾದರೂ ಬಿಟ್ಕೋಬೋದು. ನಾನಿಲ್ಲಿ 2 ಬೀಡನ್ನು ಬಿಟ್ಕೊತೀನಿ. ಸೆಕೆಂಡ್ ಈ ಥರನೇ ಸುತ್ಕೊಳೋದು ದಾರನ. ನೋಡಿ, ಇಲ್ಲಿ 2 ಬೀಡ್ ತೊಗೊಂಡಿದ್ದೀನಿ ನಾನು, ಸ್ಮಾಲ್ ಸೈಜು. ನೀವು ಬೇಕಾದ್ರೆ 3, 4 ಈ ಥರ ಬಿಟ್ಕೋಬೋದು. ನಿಮ್ಮ ಒಂದು ಇದು ಬೀಡ್ ಲೈಕ್ ಮಾಡೋರು ಜಾಸ್ತಿ ಬಿಟ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ. ಇಲ್ಲ ಬೀಡ್ ಬೇಡ ಅನ್ನೋದಿದ್ರೆ ಬೀಡನ್ನು ಸ್ಕಿಪ್ ಮಾಡಿ ಹಾಗೇನೂ ಹಾಕ್ಬೋದು ನೋಡಿ. ಇಲ್ಲಿ ಸ್ವಲ್ಪ ಬಿಗ್ಗಿಯಾಗಿ ಹೇಳ್ಕೊಂಡು ನಾವು ನಾಟನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು. 1 2 3 4
5 ನೋಡಿ. ಈ 5 ಡಬಲ್ ನಾಟ್ ಆದಮೇಲೆ ಇದು ನಾಟ್ ಅಂತ ಕರಿತೀವಿ, ಅಥವಾ ಡಬಲ್ ಸ್ಟಿಚ್ ಅಂತಲೂ ಕರಿಬೋದು ನೀವು. ಈ ಥರ 5 ಆದಮೇಲೆ ನಾನಿಲ್ಲಿ ಒಂದು ಲೂಪನ್ನು ಬಿಟ್ಕೊತಿದ್ದೀನಿ ನೋಡಿ. ಈ ಥರ ಒಂದು ಲೂಪ್ ಈ ಥರ ಬೆರಳಿಟ್ಕೊಂಡು ಅದು ಎಲ್ಲಿಗೆ ಬರುತ್ತಲ್ಲಿ ಬಿಟ್ಕೊಂಡು ಇದು ನಾಟ್ ಕಂಪ್ಲೀಟ್ ಮಾಡ್ಕೋಬೇಕು. ನಂತರ ಜರುಗಿಸ್ಕೊಂಡ್ರೆ ಅದು ಲೂಪ್ ಬರುತ್ತೆ. ನೆಕ್ಸ್ಟು ಈಗ ಮತ್ತೆ ಒಂದು ನಾಟು, ಒಂದು ಲೂಪ್ ಆದಮೇಲೆ 2 ಡಬಲ್ ನಾಟ್ ಬರಬೇಕು. ಈಗ ಮತ್ತೆ ಬೀಡನ್ನು ಹಾಕ್ಕೊಂಡು ಒಂದು ಲೂಪನ್ನು ಬಿಟ್ಕೊತಾ ಇದ್ದೀನಿ ನೋಡಿ. ಈ ಬೀಡನ್ನು ಸೇರಿಸ್ಕೋಬೇಕು ಇಲ್ಲಿಗೆ ನಾವು. ಈ ಥರ ಸೇರಿಸ್ಕೊಂಡಾದ್ಮೇಲೆ ಮತ್ತೆ ಲೂಪ್ ನೋಡಿ, ಆವಾಗ ಈ ಬೀಡಿಲ್ಲಿ ಮಧ್ಯಕ್ಕೆ ಬರುತ್ತೆ. ಈಗ ಮತ್ತೆ ಸೇಮ್ ನಾಟ್ ಮತ್ತು ಒಂದು ಲೂಪು, ಇದು ಲಾಸ್ಟಿಗೆ ನಾನು ಖಾಲಿ ಲೂಪ್ ಹಾಕ್ತಾಯಿದ್ದೀನಿ. ಫಸ್ಟು ಲಾಸ್ಟು ಎಂಟಿ ಆಗಿರುತ್ತೆ, ಮಧ್ಯದಲ್ಲಿ ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ನಿಮಗೆ ಬೀಡ್ ಬೇಕು ಅಂದರೆ ಇಲ್ಲಿಗೂ ಆ್ಯಡ್ ಮಾಡ್ಕೋಬೋದು, ಇಲ್ಲಿಗೂ ಆ್ಯಡ್ ಮಾಡ್ಕೋಬೋದು ಬೀಡನ್ನು. ಮತ್ತು ಸೇಮ್ 5 ಡಬಲ್ ನಾಟ್ಸ್, 3 4 5 ನೋಡಿ. ಈ 5 ಆದಮೇಲೆ ನಾನಿಲ್ಲಿ ಒಂದು ಲೂಪನ್ನು ಬಿಡಬೇಕು ಮಧ್ಯಕ್ಕೆ ಜಾಯಿನ್ ಮಾಡೋದಕ್ಕೆ. ಇದು ಒಂದು ಖಾಲಿಯಾಗಿರುತ್ತೆ, ಇದನ್ನು ನಾನಿಲ್ಲಿ ಬೀಡನ್ನು ಆ್ಯಡ್ ಮಾಡ್ಕೊತಿಲ್ಲ. ಮತ್ತು ಸೇಮ್ 5 ಡಬಲ್ ನಾಟ್ಸ್, 2 3 4. ನೀವು ಯಾರಾದರೂ ಈ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಳೆ ವೀಡಿಯೋಗಳನ್ನ, ಬೇಸಿಕ್ ವೀಡಿಯೋಗಳನ್ನ ನೋಡಿ, ನಿಮಗೆ ಗೊತ್ತಾಗುತ್ತೆ ಟ್ಯಾಟಿಂಗ್ ಹೇಗೆ ದಾರ ಸುತ್ಕೊಳೋದು, ಬೀಡನ್ನು ಹೇಗೆ ಹೇರಿಸ್ಕೊಳೋದು ಅನ್ನೋದು ನಾನೆಲ್ಲ ಇದರಲ್ಲೂ ತೋರಿಸಿದ್ದೀನಿ. ಬೇಸಿಕ್ ವೀಡಿಯೋಗಳು ಅಂತಲೇ ಇದೆ, 3-4 ಇದೆ ಬೇಸಿಕ್ ವೀಡಿಯೋ. ನೀವು ಅದನ್ನು ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಟ್ಯಾಟಿಂಗ್ ಹೇಗೆ ಹಾಕೋದು ಅಂತ. ಇಲ್ಲಿ 5 ಆಯಿತು. ಈಗ ಒಂದು ಲೂಪ್ ಆದಮೇಲೆ ಒಂದು ಡಬಲ್ ನಾಟ್, ಅಲ್ಲಿಗೆ ನೋಡಿ ಈ ಲೂಪ್ ಬರುತ್ತಲ್ಲ ಅದು ಒಂದು ನಾಟ್ ಆಗಿ ಕನ್ಸಿಡರ್ ಆಗುತ್ತೆ. 1 2 ಡಬಲ್ ನಾಟ್. ಈಗ ಬೀಡನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ. ಬೀಡಾಯಿತು. ಮತ್ತು ಸೇಮ್ ಡಬಲ್ ಸ್ಟಿಚ್ ಮತ್ತು ಖಾಲಿ ಲೂಪ್. ಮತ್ತು ಸೇಮ್ 5 ಡಬಲ್ ನಾಟ್. ನೋಡಿ, ಇದು ಕಂಪ್ಲೀಟ್ ಆಯಿತು. ಈಗ ಇದು ಒಂದು ಪೆಟಲ್ಸು ಕ್ಲೋಸ್ ಮಾಡ್ತಾಯಿದ್ದೀನಿ. ಬೆರಳಿಗೆ ಸುತ್ಕೊಂಡಿರೋ ದಾರ ಎಲ್ಲ ರಿಮೂವ್ ಮಾಡಿ ಬೆರಳಿಂದ ಈ ಶಟಲಲ್ಲಿರೋ ಥ್ರೆಡ್ಡನ್ನು ನಿಧಾನಕ್ಕೆ ನಾವು ಎಳಿಬೇಕು. ನೋಡಿ, ಈ ಥರ ಎಳ್ಕೊಂಡ್ರೆ ನಮಗೆ ಪೆಟಲ್ಸ್ ಕ್ರಿಯೇಟ್ ಆಗುತ್ತೆ. ನಿಮಗೆ ಚಿಕ್ಕ ಸೈಜ್, ಇನ್ನೂ ಚಿಕ್ಕದು ಬೇಕು ಅಂದರೆ 4 ಡಬಲ್ ನಾಟ್ ಹಾಕ್ಕೊಂಡು ಇದನ್ನು ಮಧ್ಯದಲ್ಲಿ ಹಾಕ್ಕೋಬೋದು. ಇಲ್ಲ ನಮ್ಗೆ ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಅಂದರೆ ನೀವು 6 7 ಈ ಥರ ರೈಸ್ ಮಾಡ್ಕೊಂಡು ಹೋಗ್ಬೇಕು ನಾಟನ್ನು, ಅವಾಗ ಸ್ವಲ್ಪ ಬಿಗ್ ಸೈಜ್ ಬರುತ್ತೆ. ನೋಡಿ, ನಾನು ಹೀಗೆ ಹಾಕಿದ್ನಲ್ಲ ಪೆಟಲ್ಸು, ಇದನ್ನು ಸ್ವಲ್ಪ ಬಿಗ್ಗಾಗಿ ಎಳ್ಕೊಂಡು ಈಗ ನಾವು ಹೀಗೆ ಈ ಆರ್ಚ್ ಮಣಿ ಹಾಕಿರೋದು ಕೆಳಗಡೆ ಬರುತ್ತೆ. ನಾವು ಸ್ಟಾರ್ಟಿಂಗ್ ಇದು ಹಾಕಿದ ತಕ್ಷಣ ನಾವು ಹೀಗೆ ಇಟ್ಕೊಂಡು ಇಲ್ಲಿ ನಾಟನ್ನು ಹಾಕ್ಕೊಂಡಿರ್ತೀವಿ. ಗ್ರೀನು ಮತ್ತು ಈ ಪರ್ಪಲ್ ಥ್ರೆಡನ್ನು ಎರಡನ್ನೂ ಸೇರಿಸಿ ಗಂಟು ಹಾಕ್ಕೊಂಡು ಆಮೇಲೆ ಈ ಪೆಟಲ್ಸ್ ಹಾಕಬೇಕು. ಈಗ ಈ ಗ್ರೀನ್ ಕಲರ್ ಥ್ರೆಡನ್ನು ಎಡಗೈಯ ಮಧ್ಯದ ಬೆರಳಿಗೆ ಸುತ್ಕೊತಾ ಇದ್ದೀನಿ. ಇದು ಒಂದೇ ಒಂದು ಬೆರಳಿಗೆ ಸುತ್ಕೊಂಡ್ರೆ ಸಾಕು. ಇದು ಆರ್ಚ್ ಹಾಕೋದಕ್ಕೆ ಶಟಲ್ಲು 4 ಬೆರಳಿಗೆ ಏನು ದಾರ ಸುತ್ಕೊಳೋದು ಅವಶ್ಯಕತೆ ಇಲ್ಲ. ನೋಡಿ, ಈಗ ಡಬಲ್ ನಾಟ್ ಹಾಕ್ತಾಯಿದ್ದೀನಿ. ಗ್ರೀನ್ ಕಲರ್ ನಮಗೆ ನಾಟ್ ಅಲ್ಲಿ ಬರಬೇಕು. 1 2 3 4 5 6. ಇಲ್ಲಿ 6 ಡಬಲ್ ನಾಟ್ ಆದಮೇಲೆ ನೀವು ಇಲ್ಲಿ ಒಂದು ಲೂಪ್ ಇಟ್ಕೋಬೇಕು ಸ್ಟಾರ್ಟಿಂಗಲ್ಲಿ. ಬಟ್ ಇಲ್ಲಿ ಆಲ್ರೆಡಿ ನಾನು ಸ್ಟಾರ್ಟಿಂಗ್ ಆಗಿದೆಯಲ್ವ ನೋಡಿ, ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ಪ್ರತಿ ಸಾರಿನೂ ನೀವು ಹಾಕಬೇಕಾದ್ರೆ ಈ ಥರ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಅಟ್ಯಾಚ್ ಮಾಡಿ ಮತ್ತು ಸೇಮ್ 6 ಡಬಲ್ ನಾಟ್ಸು. ಗ್ರೀನ್ ಕಲರನ್ನು ನಾನು 6 ಡಬಲ್ ನಾಟ್ ಹಾಕ್ತಿದ್ದೀನಿ.
ಪರ್ಪಲ್ ಕಲರನ್ನು ನಾನು 5 ಡಬಲ್ ನಾಟ್ ಹಾಕಿದ್ದೆ. 3 4 5 6 7 6 ಆಯಿತು ನೋಡಿ. ಈಗ ಆದಮೇಲೆ ಈಗ ನಾನಿಲ್ಲಿ ಲೂಪನ್ನು ಬಿಡ್ತಾ ಇದ್ದೀನಿ ನೋಡಿ. ಒಂದು ಲೂಪು ಆದಮೇಲೆ ಒಂದು ಡಬಲ್ ನಾಟ್ ಎಕ್ಸ್ಟ್ರಾ, ಮತ್ತು ಸೇಮ್ ಲೂಪ್, ಮತ್ತು ನಾಟ್ ನೋಡಿ, ಮತ್ತು ಲೂಪ್, ಮತ್ತು ನಾಟ್, ಮತ್ತು ನಾಟ್, ಈ ಥರ. ಅಂದರೆ 2 ಡಬಲ್ ನಾಟ್ಗೆ ಒಂದು ಲೂಪ್ ಬರುತ್ತೆ. 4 5 ನೋಡಿ. 5 ಪೆಟ್ಟು ಇದು ಲೂಪ್ ಆದಮೇಲೆ ನಾನಿಲ್ಲಿ ಮತ್ತೆ ಸೇಮ್ 6 ಡಬಲ್ ನಾಟ್ ಹಾಕ್ತಾಯಿದ್ದೀನಿ. ಇಲ್ಲಿ ಆಲ್ರೆಡಿ 2 ಆಗಿದೆ. 3 4 5 6 ಈ 6 ಆದಮೇಲೆ ನಾನು ಇವಾಗ ಇಲ್ಲಿ ಒಂದು ಲೆಂತಿಯಾಗಿರೋಂಥ ಲೂಪನ್ನು ಬಿಟ್ಕೊತೀನಿ ನೋಡಿ. ಈ ಲೂಪನ್ನು ಬಿಟ್ಕೋಬೇಕು, ಯಾಕೆಂದರೆ ನೆಕ್ಸ್ಟು ಇದೇ ಥರ ಹಾರ್ಚ್ ಹಾಕ್ಬೇಕಾದ್ರೆ ಅದನ್ನು ಇಲ್ಲಿಗೆ ಜಾಯಿನ್ ಮಾಡ್ತೀವಲ್ಲ ಅದಕ್ಕೋಸ್ಕರ ನೋಡಿ. ಈ ಲೂಪ್ ಆದಮೇಲೆ ಮತ್ತೆ 6 ಡಬಲ್ ನಾಟ್, 2 3 4 5 ಆಗಿದೆ. 6 ನೋಡಿ, 6 ಕಂಪ್ಲೀಟ್ ಆಯಿತು. ಈಗ ನೀವು ಕ್ರೋಶನಾದರೂ ತೊಗೊಳ್ಳಿ, ಇಲ್ಲಾಂದರೆ ಈಗ ಇದರಲ್ಲಿ ಶಟರಲ್ಲಿ ಈ ಥರ ಶಾರ್ಪ್ ಇದೆಯಲ್ಲ ಅದರಲ್ಲಾದರೂ ನೀವು ನೋಡಿ. ಈ ಥರ ನಾವು ಈ ಥರ ಹಾಕಿದ್ವಲ್ಲ ಹಾರ್ಚು, ಈಗ ಹಿಂಗೆ ಈ ಥರ ಬ್ಯಾಕ್ಸ್ ಉಲ್ಟಾ ಇಟ್ಕೊಳ್ಳೋಣ. ಇದು ಮೇಲ್ಭಾಗ ಬರಬೇಕು. ನಾವು ನೋಡಿ ಹಾರ್ಚ್ ಹಾಕ್ಬೇಕಾದ್ರೆ ಈ ಥರ ಇಟ್ಕೋಬೇಕು, ಹಾರ್ಚ್ ಮೇಲ್ಭಾಗ ಬರುತ್ತೆ. ಈಗ ನಾವು ಈ ಥರ ಇಟ್ಕೊಂಡು ನೋಡಿ, ಇದರಲ್ಲೇನಾದರೂ ನೀವು ಈ ಥರ ಲಾಕ್ ಮಾಡ್ಕೊಳ್ಳಿ ಥ್ರೆಡ್ಡನ್ನು, ಗ್ರೀನ್ ಥ್ರೆಡ್ಡನ್ನು ಹೇಳ್ಕೊಂಡು ಅದರೊಳಗಡೆ ನಾವು ಶಟಲನ್ನು ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಮತ್ತೆ ಹಾರ್ಚ್ ಹಾಕ್ತಾ ಇದ್ದೀನಿ. ಈ ಆರ್ಚ್ ಇಲ್ಲಿ ಮತ್ತೆ 6 ಡಬಲ್ ನಾಟ್, 2 3 4 5 ಸಾರಿ, ಇಲ್ಲಿ 6 ಅಲ್ಲ 5 ಹಾಕ್ತಾ ಇದ್ದೇನೆ, ಯಾಕಂದರೆ ಇದು ಹಾರ್ಚ್ ತುಂಬ ಚಿಕ್ಕದು. 5 ಡಬಲ್ ನಾಟ್ ಆದಮೇಲೆ ನೋಡಿ ಇಲ್ಲಿ ಒಂದು ಬೀಡನ್ನು ಸೇರಿಸ್ಕೊತಿದ್ದೀನಿ ನಾನು. ಗೋಲ್ಡ್ ಬೀಡ್ ಇದೆಯಲ್ಲ, ಈ ಬೀಡನ್ನು ಇಲ್ಲಿಗೆ ಬಿಟ್ಕೊಂಡು ಮತ್ತೆ ಬೆಳ್ಳಿಗೆ ದಾರ ಸುತ್ತಕೊಂಡು ಮತ್ತೆ 5 ಡಬಲ್ ನಾಟ್ ಹಾಕಬೇಕು. 1 2 3 4 5 ನೋಡಿ. 5 ಆದಮೇಲೆ ಇದನ್ನು ರಿಮೂವ್ ಮಾಡಿಬಿಟ್ಟು ಈಗ ಮತ್ತೆ ನಾವು ಏನಾಗಬೇಕು, ನೋಡಿ 2 ಬೀಡನ್ನು ಬಿಟ್ಕೊಂಡು ಬೆರಳಿಗೆ ಸುತ್ತಕೊಂಡು ಮತ್ತು ಸೇಮ್ ಸ್ಟಾರ್ಟಿಂಗ್ ಹಾಕಿದ್ವಲ್ಲ ಪೆಟಲ್ಸು 5 ಡಬಲ್ ನಾಟ್, 4 ಆಯಿತು. 5 ಆದಮೇಲೆ ಒಂದು ಲೂಪ್ ಮತ್ತು 2 ಡಬಲ್ ನಾಟ್ಸ್ ಮತ್ತು ಒಂದು ಬೀಡನ್ನು ಬಿಟ್ಕೋಬೇಕು. ಮತ್ತು ಖಾಲಿ ಲೂಪ್. ಈ 5 ಡಬಲ್ ನಾಟ್ಸ್ ಆದಮೇಲೆ ಒಂದು ಲೂಪನ್ನು ಬಿಟ್ಕೊತಿದ್ದೀನಿ. ಮತ್ತು ಸೇಮ್ ಅಗೇನ್ 5 ಡಬಲ್ ನಾಟ್, ನೋಡಿ. ಹೀಗಾದಮೇಲೆ ಮತ್ತೆ ಒಂದು ಲೂಪು ಸೇಮ್ ಫಸ್ಟ್ ಸ್ಟಾರ್ಟಿಂಗ್ ಪೆಟಲ್ಸ್ ಹೇಗೆ ಹಾಕಿದ್ದೀವೋ ಹಾಗೆ ಕಂಟಿನ್ಯೂ. ಸ್ಮಾಲ್ ವರ್ಕ್ ಹಾಕಿದ್ರೆ ನೀವು ಸ್ಮಾಲ್ ಬೀಡ್ ಈ ಥರ ಶುಗರ್ ಬೀಡನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಬಿಗ್ ಸೈಜ್ ಬೀಡ್ ಹಾಕಿದ್ರೆ ಸ್ವಲ್ಪ ಓವರ್ ಅನಿಸುತ್ತೆ.
ಇದು ಕಂಪ್ಲೀಟ್ ಆಯಿತು. ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತು ಗ್ರೀನ್ ಥ್ರೆಡ್ಡನ್ನು ಬೆರಳಿಗೆ ಸುತ್ಕೊಳೋದು. ಸೇಮ್ 6 ಡಬಲ್ ನಾಟ್ 4 5 6 ಮತ್ತು 6 ಡಬಲ್ ನಾಟ್ ಹಾಕ್ತಾಯಿದ್ದೀನಿ. ಸಿಕ್ಸ್ ಆಯಿತು. ಆಮೇಲೆ ಮತ್ತೆ ಸೇಮ್ ಲೂಪ್, 1 ಲೂಪು, 2 ಡಬಲ್ ನಾಟ್, 1 loop, 2 double knot, 1 loop, 2 double knot, ಇನ್ನು ಒಂದು ಲೂಪ್ ಇದೆ. ನಾನಿಲ್ಲಿ ಒಟ್ಟು ಟೋಟಲಾಗಿ 5 ಲೂಪ್ ಆಗ್ತಿರೋದು. ನೀವು ಇಲ್ಲಿಗೆ ಎಲ್ಲ ಕಡೆ ಬೇಕು ಅಂದರೆ ಬೀಡನ್ನು ಬಿಟ್ಕೋಬೋದು. ಮತ್ತು ಸೇಮ್ 6 ಡಬಲ್ ನಾಟ್, ಈಗ ಒಂದು ಲೆಂತಿಯಾಗಿರೋಂಥ ಒಂದು ಲೂಪ್, ಅದು ಪಿಕ್ಯಾಟು. ಸೇಮ್ 6 ಡಬಲ್ ನಾಟ್, ನೋಡಿ. ಇದಾದಮೇಲೆ ಹೀಗೆ ಉಲ್ಟಾ ಇಟ್ಕೊಂಡು ನಾವು ಗ್ರೀನ್ ಥ್ರೆಡ್ಡನ್ನು ಈ ಪಿಂಕ್ ಇದೆಯಲ್ಲ ಪರ್ಪಲ್ ಲೂಪು ಅದರೊಳಗಡೆಯಿಂದ ತಗೊಂಡು ಶಟಲನ್ನು ಇನ್ಸರ್ಟ್ ಮಾಡಬೇಕು. ಆವಾಗ ಅದು ಲಾಕ್ ಆಗುತ್ತೆ. ಈಗ ಆರ್ಚು 5 ಡಬಲ್ ನಾಟ್ ಆರ್ಚು 5 ನಾಟನ್ನು ಹಾಕ್ತಾಯಿದ್ದೀನಿ. 1 2 3 4 5. ಇಲ್ಲ 5 ಆದಮೇಲೆ ಒಂದು ಬೀಡನ್ನು ಬಿಡ್ತಾಯಿದ್ದೀನಿ. ಮತ್ತು ಸೇಮ್ 5 ಡಬಲ್ ನಾಟ್, ನೋಡಿ. ಈಗ ಮತ್ತೆ ಸೇಮ್ ನಾವು ಪರ್ಪಲ್ ಇದನ್ನು ಹಾಕಬೇಕು. ಈ ಫ್ಲವರ್ ನೋಡಿ ಹೀಗೆ ಸೇಮ್ ಹಾಕ್ಬಿಟ್ಟು ಸ್ಯಾರಿಗೆ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ಇದಿಷ್ಟನ್ನು ಕಂಪ್ಲೀಟ್ ಮಾಡ್ತೀನಿ. ನೀವು ಈಗಲೇ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟಾಗಿ ಬರುತ್ತೆ ನೋಡಿ. ನೋಡೋದಕ್ಕೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ, ಒಂಥರ ಡಾರ್ಕು ಲೈಟು ಈ ಥರ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೆಕೆಂಡ್ ತೋರಿಸ್ತೀನಿ.
ಎಷ್ಟು ನೀಟಾಗಿ ಕ್ಲಿಯರ್ ಆಗಿದೆ. ಬಟ್ ಇದು ತುಂಬ ಕ್ಯೂಟಾಗಿ ತುಂಬ ಚಿಕ್ಕ ಸೈಜಲ್ಲಿ ಹಾಕಿದ್ದೀನಿ ನಾನು. ನಿಮಗೆ ದೊಡ್ಡದು ಬೇಕಾದರೆ ಸ್ವಲ್ಪ ನಾಡ ಜಾಸ್ತಿ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಪ್ರೆಸ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಹೇಗೆ ಸ್ಯಾರಿಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಬಾಯ್.